ಬರೆದನು ಕೆಂಪೇಗೌಡ. ಸರ್ 3 ಹೆಣ್ಮಕ್ಳು ಮೂರ್ತಿ ಇದೆ, ಎಷ್ಟು ಅದ್ಭುತವಾದ ನೋಡಿ. ಕೆಂಪೇಗೌಡರ ಕಾಲದ ಮನೆ ನೋಡಿ ಹೇಗಿದೆ. ಹಳೆ ಮನೆಗಳು ಸರ್, ಇದೆಲ್ಲ ಪಾಯ ತೆಗೆದಿರೋ ಮನೆಗಳು. ಕೆಂಪೇಗೌಡರು ವಂಶಸ್ಥರಿದ್ರು ನೋಡಿ, ಕುರುಹವಲ್ಲ. ಒಣಕೆಯಿಂದ ಕುಟ್ಟಿ ಬಕ್ಕಿ ತೆಗೆದು ಅದರಿಂದ ದೀಪ ಮಾಡಿ ಇಡೀ ಕುಟುಂಬದವರೆಲ್ಲ ಸೇರಿ ಪೂಜಿಸುವಂತಹ ಆಚರಣೆ. ಇಟ್ಸ್ ಕಾಲ್ಡ್ ಹೊಸ ದೇವರು. ಎಷ್ಟು ಚೆನ್ನಾಗಿ ನೋಡಿ, ಹೊಸ ದೇವರು. ಒಕ್ಲೀರ್ ಕಸ್ ಬಂದ್ರೆ ವ್ಯವಸಾಯ, ಬೇರೆಯವರೆಲ್ಲ ಬಿಟ್ಟಿರ್ತಾರೆ. ಅದೇ ಒಕ್ಲೀವ್ನು ಮಳೆ ಬಿದ್ದುಬಿಟ್ರೆ ತೋಡ್ಬಿಟ್ಟು ವ್ಯವಸಾಯ ಮಾಡ್ತಾನೆ. ಭೂಮಿ ತಾಯಿ ದುಡ್ದು ಕಷ್ಟ ಬಿದ್ದು ದುಡ್ದಿಲ್ಲ ಅಂದ್ರೆ ರಾತ್ರಿ ನಿದ್ದೆ ಬರ್ತದೆ. ಬೇರೆಯವ್ರಿಗೆ ಯಾರೋ ಗೌರ್ಮೆಂಟ್ ಅವರು ಎಲ್ಲ ಫ್ರೀ ಕೊಟ್ಟಿರ್ಬೋದು. ನನ್ನ ಮಕ್ಕಳು ಫ್ರೀಯಾಗಿ ಬಿದ್ದವ್ರೆ, ಖಾಲಿ ಬಿದ್ದವ್ರೆ. 500 ರೂಪಾಯಿ ಕಾಸು ಕೊಡ್ತೀನಿ ಕೂಡ ಒಬ್ಬ ನನ್ನ ಮಗನ ಬರಲ್ಲ. ಎಲ್ಲಿ ಸರ್ ನನ್ನ ಮಕ್ಕಳು MLA MP ಗಳು, ಈ ನನ್ನ ಮಕ್ಕಳದೇ ಸ್ಕೂಲುಗಳು, ಈ ನನ್ನ ಮಕ್ಕಳೇ ರಾಜಕೀಯಗಳು, ಎಲ್ಲ ಅಫ್ಷಲ್ಗಳು ಗೌರ್ಮೆಂಟ್ ಸ್ಕೂಲಲ್ಲಿ ಓದೇ ಆಗಿರೋದು. ಪ್ರೈವೇಟ್ ಸ್ಕೂಲಲ್ಲಿ ಏನು ಸರ್ ಎಷ್ಟು ಮೋಸ. ಜಾತಿ ಇಂಪಾರ್ಟೆಂಟ್ ಸರ್. ನಾನು ರೆಡ್ ಮಕ್ಕಳಿಗೆ ನಾನು ಬೋಯ್ ಅಂತ ಹೇಳ್ಕೊಳಕ್ ಆಗ್ತದ, ಇಲ್ಲ ಎಸ್ ಅಂತ ಹೇಳ್ಕೊಳಕ್ ಆಗ್ತಾ ಇದ್ದಾನ? ಆಗಲ್ಲ. ನನ್ನ ಜಾತಿ ನನಗೆ ಇಂಪಾರ್ಟೆಂಟ್. ಕರುನಾಡ ಹುಲಿ, ಓ ನಾಡ ಪ್ರಭು. ಅದು ಹಳೆ ಊರಿತ್ತು, ಇದು ದ್ವಾರ ಬಾಕ್ಲು. ಯಾವುದಕ್ಕೆ? ಉತ್ತೂರಿಗೆಲ್ಲನೂ. ಇವಾಗ ಹೊಸದಾರು ಹೋಗ್ತೀವಿ ನೋಡು, ಹೊಸದಾರು ಬಂಡೆಯಲ್ಲಿ ಐತೆ. ಎಲ್ಲ ಹೆಣ್ಮಕ್ಳು ಎಲ್ಲೇ ಬಂದ್ರು ಕೂಡ ಇಲ್ಲಿ ಹೋಗ್ತಾಯಿದ್ರು. ಇದು ಇರ್ಬಾಕ್ಲು, ದ್ವಾರ ಬಾಕ್ಲು ಇದೇ ಇರ್ಬಾಕ್ಲು. ಇಲ್ಲಿ ಬಿಡು, ಇದೇ ಜಾಗ. ಬನ್ನಿ, ರೋಚಕವಾದ ಜಾಗ ಸಿಕ್ಬಿಟ್ಟು ಬನ್ನಿ, ದಯವಿಟ್ಟು ಬನ್ನಿ. ತುಂಬಾ ರಣರೋಚಕವಾದಂಥ ಮೊರಸು ಒಕ್ಕಲಿಗರ ಇತಿಹಾಸ ಹೇಳೋಂಥ ಒಂದು ದಾಖಲೆ ಸಿಕ್ಕಿದೆ. ದಯವಿಟ್ಟು ಅಣ್ಣ, ಏನು ಗುಡಿ ಇದೆ ಅಣ್ಣ? ಅಲ್ಲಿ ನೋಡಿ ಸರ್, 3 ಬೊಂಬೆಗಳೈತೆ, 3 ಮೂರ್ತಿ ಇದೆ. 3 ಮೇಲೆ 3 ಮೂರ್ತಿ ಕೆತ್ತಿದ್ದಾರೆ. 3 ಮೂರ್ತಿಗಳಿದ್ದಾವೆ ಸರ್. 3 ಹೆಣ್ಮಕ್ಳು ಮೂರ್ತಿ ಇದೆ. ಹಾಂ 3. ನಾವು ಇಲ್ಲಿಂದನೇ ಹೊರಲು ಹೊಡೆಯಕ್ಕೆ ಹೋಗೋದು, ಹೊಸದಾರ್ ಮಾಡಕ್ಕೆ ಹೋಗೋದು. ಬರೀ ಹೆಣ್ಮಕ್ಳು ಬಂದ್ರೆ ಮಾತ್ರ ಅವತ್ತು ಮಳೆ. ಅಣ್ಣ, ಈ ಮೊರಸು ಒಕ್ಕಲಿಗರಲ್ಲಿ ಬೆರಳು ಕತ್ತರಿಸ್ಕೊಳ್ಳೋ ಏನೋ ಸಂಸ್ಕೃತಿ ಇದೆಯಂತಲ್ಲ? ಈಗ ಆಗ ಬೇಳೆ ಕತ್ತರಿಸಲ್ಲ, ಅದಕ್ಕೆ ಹೂ ಸುಟ್ಟು ಬಿಟ್ಟು ಅದನ್ನು ಪೂಜೆ ಮಾಡಿಬಿಟ್ಟು ಅದ್ರ ಮಧ್ಯೆ ದೇವರ ಮಾಡ್ತಾರೆ ಅಷ್ಟೇ. ಆದ್ರೆ ಒಂದ್ ಕಾಲದಲ್ಲಿ ಮೊದಲು ರಾಜರ ಕಾಲದಲ್ಲಿ ಬೆರಳೆ ಕಟ್ ಮಾಡೋದು ಕಟ್ತಾ ಇದ್ರು. ಈಗ ಯಾರು ಕಟ್ ಮಾಡಕ್ ಹೋಗಲ್ಲ. ಹೂ ಸುತ್ತಬಿಟ್ಟು ಹಂಗೆ ಬಿಡ್ತಾರೆ, ಹೂವು ಸುತ್ಬಿಡ್ತಾರೆ ಅಷ್ಟೇ. ಪೂಜೆ ಮಾಡ್ತಾರೆ ಅಷ್ಟೇ. ಮೊರಸು ಒಕ್ಕಲಿಗರಲ್ಲಿ ಒಂದು ಆಚರಣೆ ಇತ್ತು. ಅಂದ್ರೆ ಕೆಂಪೇಗೌಡರು ಮತ್ತು ಅವ್ರ ವಂಶಸ್ಥರು ಈ ಊರನ್ನ ಬಿಟ್ಟು ಆವತಿಗೆ ಅಲ್ಲಿಂದ ಯಲಹಂಕಕ್ಕೆ ಹೋಗಿ ನೆಲೆಸಬೇಕು ಅಂತ ಅಂದ್ಕೊಂಡಾಗ ಪಾಲಾರ್ ನದಿ ಅಡ್ಡ ಬಂದಾಗ ತುಂಬು ಮಳೆಗಾಲ ಆದ್ರಿಂದ ಪಾಲಾರ್ ನದಿ ನೀರು ಉಕ್ಕರಿತಿದ್ದಾಗ ರಣಬೈರೇಗೌಡರ ವಂಶಸ್ಥರ ಒಂದು ಹೆಣ್ಮಗಳು, ಅವ್ರ ಸಹೋದರಿ, ತನ್ನ ಕೈಯ ಒಂದು ಬೆರಳನ್ನ ಕತ್ತರಿಸಿ ಇದಕ್ಕೆ ನೀರಿಗೆ ಹಾಕಿದ್ದಕ್ಕೆ ಅದು ಆ ನದಿ ನೀರು ಕಡಿಮೆ ಆಯ್ತಂತೆ. ಆಮೇಲೆ ದಾಟಿದ್ರು ಅಂತ ಒಂದು ಕಥೆ ಇದೆ, ಜನಪದ ಕಥೆ. ಆ ಕಾರಣಕ್ಕೆ ಈ ಭಾಗದಲ್ಲಿ ಈಗಲೂ ಬೆರಳು ಕತ್ತರಿಸ್ಕೊಳ್ಳಲ್ಲ ಆ ಒಕ್ಕಲಿಗರು. ಆ ಒಂದು ಹೂವು ಸುತ್ತಕೊಂಡು ಆ ಹೂ ಇಲ್ಲಿ ಬಂದು ಪೂಜೆ ಮಾಡ್ತೀವಿ. ಅದನ್ನ ತೆಗೆಯೋ ಮೂಲಕ ಅದನ್ನ ಆಚರಿಸ್ತಾರೆ. ಇಲ್ಲಿ ಬಂದು ಹೊಸದೇವ್ರು ಮಾಡ್ತೀವಿ. ಆ ಥರನಾ? ಹೌದೌದು, ವೆರಿ ಗುಡ್. ಇಲ್ಲಿ ಬಂದು ಹೊಸದೇವ್ರು ಮಾಡ್ತೀವಿ. ಇದು ಸ್ನೇಹಿತರೆ ನೋಡೋಕ್ಕೆ ಒಂದು ವೀರಗಲ್ಲಿನ ಹಾಗೆ ಕಾಣುತ್ತೆ. ಯಾಕಂದ್ರೆ ಒಬ್ಬ ವೀರ ಬಾಣ ಹಿಡಿದು ಕತ್ತಿ ಹಿಡಿದು ಹೋರಾಟಕ್ಕೆ ನಿಂತಿರುವಂತಹ ಪಕ್ಕ ಒಬ್ಬ ಮಹಿಳೆ ನಿಂತಿರುವಂತಹ ಒಂದು ಶಿಲ್ಪ, ಉಬ್ಬು ಶಿಲ್ಪ ಕಾಣ್ತದೆ. 3ರಲ್ಲೂ ಸಮಾನವಾದಂಥ ಅದೇ ಅಂಶಗಳಿದ್ದಾವೆ. ಸೊ ಹಾಗಾಗಿ ಅದು ಇರಬಹುದು, ಅಂದರೆ ಒಂದು ವೀರಗಲ್ಲು ಇರ್ಬೋದು, ಅಥವಾ ಒಂದು ಗುಡಿ ಕೂಡ ಇರ್ಬೋದು. ಗುಡಿಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಭಾಳ ಸ್ಪಷ್ಟವಾಗಿದೆ ಅದೊಂದು ವೀರಗಲ್ಲು ಅಂತ ಅನ್ನೋದು. ಶಾಸನ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ಆದರೆ ಇಲ್ಲಿ ಇದೊಂದು ವೀರರ ನಾಡು, ಅಂದರೆ ಹೋರಾಟ ಮಾಡುವವರ ಸೈನಿಕರ ಸೈನ್ಯದ ನೆಲೆ ಅನ್ನೋಕೆ ಇವೆಲ್ಲ ಸಾಕ್ಷಿಗಳು. ಅದು ಭಾಳ ಮುಖ್ಯವಾದಂಥ ವಿಚಾರ. ಗೊತ್ತಾ, ಈಗ ನಾನು ಇರೋದು ಈ ಊರಿನ ಹುತ್ತೂರು ಗ್ರಾಮದ ಹಳೆಯ ಕೋಟೆ ಪ್ರದೇಶದ ಒಳಗಿರುವಂಥ ಇವೆಲ್ಲ ವೀರಗಲ್ಲುಗಳು ಅಥವಾ ಯಾವ್ದಾರು ಪುಟ್ಟ ಗುಡಿಗಳು. ಇಷ್ಟು ಸಾಕ್ಷಿಗಳಿಂದ ನೀವು ಗಮನಿಸ್ಬೋದು. ವೀರಗಲ್ಲು ಎಲ್ಲಾಗ್ತಾರೆ, ಒಂದು ಯುದ್ಧ ನಡೆದು ಒಬ್ಬ ವೀರ ಸತ್ತಾಗ, ವೀರ ಮರಣವನ್ನು ಇವರು ರಣರಂಗದಲ್ಲಿ ಅಪ್ಪಿದಾಗ ಆತನ ಹೆಸರಿನಲ್ಲಿ ವೀರಗಲ್ಲು ಹಾಕ್ತಾರೆ. ಸೊ ಆ ಥರದ ಒಂದು ವೀರಗಲ್ಲುಗಳು ಇರ್ಬೋದು. ಸೊ ಹಾಗಾಗಿ ಆ ವೀರರನ್ನು ಇವರು ಪೂಜಿಸ್ಕೊಂಡು ಬರ್ತಾನೆ ಇದ್ದಾರೆ ಕಾಲದಿಂದ. ಸೊ ಆ ಥರದ್ದು. ಈಗ ಇವರು ಬಂಡಿದೇವ್ರು ಮಾಡೋಂಥ ಜಾಗ ನೋಡೋಣ, ಬನ್ನಿ ಬರೋಣ. ಈಗ ಉದಾಹರಣೆಗೆ ಯಾರೋ ಒಬ್ಬ ಒಕ್ಕಲಿಗನೇ ಮದುವೆ ಆಗಬೇಕು. ಹೌದು. ಬೇರೆ ಜಾತಿ ಮದುವೆ ಆದರೆ, ಬೇರೆ ಜಾತಿಯ ಮದುವೆ ಆದರೆ ಅವ್ರಿಗೆ ದೇವರ ಇಲ್ಲ, ಮತ್ತೊಂದಿಲ್ಲ, ನಮ್ಮ ಮನೆಗೆ ಸೇರ್ಸಲ್ಲ. ಯಾಕೆ? ಜಾತಿ ಬಿಟ್ಟೋದ್ರಲ್ಲ ಅವರು. ಈಗ ಎಸ್ಸಿನಲ್ಲಿ ಆಗ್ತಾರೆ, ಬೋಯರಲ್ಲಿ ಆಗ್ತಾರೆ, ಅವರಲ್ಲಿ ನಾವು ಸೇರ್ಸ್ಕೊಳಕ್ಕೆ ಆಗ್ತದ? ಕುರುಬರಲ್ಲಿ ಆಗ್ತಾರೆ, ಭಜಂತ್ರಿಯವ್ರು ಆಗ್ತಾರೆ, ಅವರೆಲ್ಲ ನಾವು ಸೇರ್ಸ್ಕೊಳಕ್ಕೆ ಆಗ್ತದ ನಮ್ಮ ಜಾತಿಗೆ? ಆದರೆ ಮನುಷ್ಯ ದೊಡ್ಡನಲ್ವಾ? ಮನುಷ್ಯ ದೊಡ್ಡನಲ್ವಾ? ಮನುಷ್ಯತ್ವ ಅಂದರೆ ನಮ್ಗೆ ಬೇಕಾಗಿಲ್ಲ. ಅದು ನಮ್ಮ ರೂಟ್ ಏನಿದೆ ಅದೇ ಥರ ಬರಬೇಕು. ನಮಗೆಲ್ಲ ಐತೆ, ಹೊಸದೇವ್ರು ಐತೆ, ಬಂಡಿದೇವ್ರು ಐತೆ, ಎಲ್ಲ ಐತೆ. ಆದರೆ ನಮ್ಮ ಕುಲ ಬಿಟ್ಟು ಹೋದ್ಮೇಲೆ ನಮ್ಗೆ ಸೇರ್ಸಲ್ಲ. ಅವ್ರಿಗೆ ದೇವ್ರು ಕೂಡ ಕೊಡೋಲ್ಲ ಎಲ್ಲವು ಬಂಡೆ ಮೇಲೆ. ಮತ್ತು ಅವ್ರು ಯಾವ ದೇವ್ರನ್ನ ಪೂಜಿಸ್ತಾರೆ? ಅವ್ರು ಯಾರು ಮಾಡ್ಕೊಳ್ತಾರೋ, ಅವ್ರದ್ದೇನಿದೆ ಪದ್ಧತಿ ನಮ್ಗೆ ಗೊತ್ತಿಲ್ಲ. ಸ್ವಲ್ಪ ಕಾಂಟ್ಯಾಕ್ಟ್ ಇದ್ದರೆ ಯಾರನ್ನ ತರಿಸ್ಬಿಟ್ಟು ನಾಲಿಗೆ ಸುಡಿಸಿ ಅವ್ರನ್ನ ಮನೇಲಿ ಕರ್ಕೊಬೋದು. ಏನು ಮಾಡ್ತಾರೆ? ಈಗ ನನ್ನ ಮಗ ತಿಟ್ಕೊಳ್ಳೆ ಯಾರೋ ಬೇರೆ ಜಾತಿ ಹುಡುಗಿನ ಪ್ರೀತಿಸ್ಬಿಟ್ರು, ಮಾಡಿಬಿಟ್ಟು ನಾನು ಅದಕ್ಕೆ ಏನು ಮಾಡಬೇಕಂದ್ರೆ ಯಾರನ್ನೋ ಕರೆಸ್ಬೇಕು, ಜ್ಯೋತಿಷನ್ನ ನಾಲಿಗೆ ಸುಡಿಸ್ಬಿಟ್ಟು ಆಮೇಲೆ ನಮ್ಮ ಮನೆಗೆ ಕರ್ಕೊಳ್ತೀವಿ. ನಾಲಿಗೆ ಸುಟ್ಬಿಟ್ಟು? ಹೌದು. ಹೆಂಗೆ ಸುಡ್ತಾರೆ ಅದನ್ನ? ಒಂಥರ ಇದ್ರಲ್ಲಿ ಸುಡಿತಾರೆ.
ಏನು ಸುಮ್ನೆ. ಬೆಂಕಿಲಿ? ಹಂಗೆ ಹಂಗೆ ಬಟ್ ನಾಲ್ಗೆ ಸುಟ್ಟರೆ ಬರ್ಬೋದು, ಬರ್ಬೋದು. ಅವಾಗ ಜಾತಿ ಸಮಸ್ಯೆ ಇಲ್ಲ. ಇಲ್ಲ. ಓಹೋ, ಸೊ ಜಾತಿ ಇರೋದು ನಾಲ್ಗೆಲಿ. ಹೌದು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್. ಹಂಗೇನೋ ಆಗಿದೆ ಈ ಊರಲ್ಲಿ? ಆಗಿದೆ ಆಗಿದೆ ಆಗಿದೆ. ನಿಮ್ಮ ಮನೇಲಿ ಆಗಿದೆ ಆ ಥರದ? ನಮ್ಮ ಮನೆಗೆ ಯಾರಿಲ್ಲ ಅಂತ. ಸೊ ನಿಮ್ಮ ಮನೇಲಿ ಇನ್ನೂ ಯಾರು ಜಾತಿ ಬಿಟ್ಟು ಹೋಗೇ ಇಲ್ಲ? ಇಲ್ಲ ಇಲ್ಲ, ನಮ್ಮ ಊರಲ್ಲಿ ಯಾರು ಬಿಟ್ಟು ಹೋಗಿಲ್ಲ. ಓ, ಸ್ಟ್ರಿಕ್ಟ್. ಕೆಲವ್ರು ಹೋಗ್ಯವ್ರೆ, ಆದರೆ ಅವ್ರು ಡಿವೈಡ್ ಆಗಿದ್ದಾರೆ ಹೊರತು ನಮ್ಮ ಕಡೆ ಸೇರಿಲ್ಲ. ಈ ಬೇರೆ ಜಾತಿಯವ್ರನ್ನೆಲ್ಲ ಮದುವೆ ಆಗ್ಬಿಟ್ರೆ ಆ ಹುಡುಗಿನ ಸಾಯಿಸ್ಬಿಡ್ತಂತಾರೆ ಯಾವುದೋ ಊರಲ್ಲಿ, ನಿಜನಾ? ಇಲ್ಲ, ನಮ್ಮೂರಲ್ಲಿ ಯಾರೂ ಇಲ್ಲ ಸರ್. ಹಂಗೆಲ್ಲ ಮಾಡಲ್ಲ. ನಮ್ಮೂರು ಅಂತ ಆ ಪ್ರವಚನೇ ಇಲ್ಲ. ಬಿಟ್ಬಿಡೋದು? ಬಿಟ್ಬಿಡಲ್ಲ, ಇಟ್ಕೊಂಡವ್ರೆ. ಬೇರೆ ಫ್ಯಾಮಿಲಿ ಅವ್ರದ್ದು ಕಾಂಟ್ಯಾಕ್ಟ್ ಇಲ್ಲ. ಆಮೇಲೆ ಕಾಂಟ್ಯಾಕ್ಟ್ ಇಲ್ಲ. ಮಕ್ಕಳಾದ್ಮೇಲೆ ಒಟ್ಟಿಗೆ ಹೋಗ್ತಾರಂತಾರೆ ಅದೆಲ್ಲ? ಇಲ್ಲ ಇಲ್ಲ, ಅವ್ರ ಫ್ಯಾಮಿಲಿ ಅವ್ರದ್ದೇ. ಒಟ್ಟು ಜಾತಿ ಬಿಡಂಗಿಲ್ಲ? ಜಾತಿ ಬಿಡಂಗಿಲ್ಲ. ಸೊ ಜಾತಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಜಾತಿ ಇಂಪಾರ್ಟೆಂಟ್ ಸರ್. ನಾನು ರೆಡ್ ಹೋಗ್ಲಿಕ್ಕೆ ನಾನು ಬೋಯ್ ಅಂತ ಹೇಳ್ಕೊಳಕ್ಕಾಗ್ತದಾ? ಇಲ್ಲ ಎಸ್ ಅಂತ ಹೇಳ್ಕೊಳಕ್ಕಾಗ್ತಾ ಇದ್ದಾನ? ಆಗಲ್ಲ. ನನ್ನ ಜಾತಿ ನನಗೆ ಇಂಪಾರ್ಟೆಂಟು. ಅದೇ ಸರ್, 2 ಎಕರೆ ಜಮೀನು ಬೇಕಾದ್ರೆ ಮರಾಕ್ತೀವಿ, ಭೂಮಿ ತಾಯಿ ವ್ಯವಸಾಯ ಬಿಡಲ್ಲ. ಸರಿ. ನಮ್ಮ 1 ಕೋಟಿ ರೂಪಾಯಿ ಎಲ್ಲ ಬರ್ತದೆ ಕೂಡ ನಾವು ಭೂಮಿ ತಾಯಿ ಬಿಟ್ಟು ನಾವು ಹೋಗಲ್ಲ. 10 ಬೋರ್ ಹಾಕಿದ್ವಿ. ಇವಾಗ ಸದ್ಯಕ್ಕೆ ಪಾಲ ನದಿಯಲ್ಲಿ ನೀರು ಬರ್ತವೆ, ವ್ಯವಸಾಯ ಮಾಡ್ತಾಯಿದ್ವಿ. ಕಷ್ಟ ಬಿದ್ದು ಇವಾಗ ಚಂದ್ರನ ಕ್ಲಾಸ್ ತಾಯಿ ನೀವು ಓಡ್ ಬಂದ್ಬಿಟ್ಟಿವಿ. ಸೀಮಲ್ಲಿ ಕೊಯ್ಕೊಂಡು ಹಸುಕ್ಕೆ ಹಾಕ್ತೀವಿ ಹೊರ್ತು ಬೇರೆ ಹಾಕಲ್ಲ. ಈ ಭೂಮಿ ತಾಯಿ ನಂಬ್ಕೊಂಡು ಅವತ್ತು ನಮ್ಮ ತಾತನ ಮುತ್ತಾತನವ್ರು ಕೊಟ್ಟಿರೋಂಥ ಆಸ್ತಿ ಇವಾಗ 1 ಎಕರೆ 2 ಎಕರೆ ಮಾರ್ಕೊಂಬಿಟ್ಟಿರ್ಬೋದು ಕಷ್ಟಕ್ಕೆ. ಈ ಜಮೀನಲ್ಲಿ ದುಡಿಬೇಕು, ನಾವು ತಿನ್ನಬೇಕು. ವ್ಯವಸಾಯನೇ ನಮ್ಮ ಒಕ್ಕಲಿಗರ ಕಸಬು. ಒಕ್ಕಲಿಗರ ಕಸಬು ಅಂದರೆ ವ್ಯವಸಾಯ. ಬೇರೆಯವರೆಲ್ಲ ಬಿಟ್ಬಿಟ್ಟಿರ್ತಾರೆ. ಅದೇ ಒಕ್ಕಲಿಗನು 1 ಇಂಚಿ ಮಳೆ ಬಿದ್ದುಬಿಟ್ರೆ ತೋಡ್ಬಿಟ್ಟು ವ್ಯವಸಾಯ ಮಾಡ್ತಾನೆ. ಬೇರೆಯವ್ರು ಬನ್ನಿ ತೋರಿಸ್ತೀನಿ, ಎಲ್ಲ ಬಿಟ್ಬಿಟ್ಟಿರ್ತಾರೆ. ನಮ್ಗೇನು ಗೌರ್ಮೆಂಟ್ನಕ ಏನೇನು ಬೇಕೋ ಬರ್ತಾ ಅಂತಾರೆ. ಅದೇ ಈ ಒಕ್ಕಲಿಗಂಕ ಯಾವುದೇ ಬರಲಿ ಬರ್ದಿರೋ ಹೋಗಲಿ ದುಡಿಬೇಕು, ಎಲ್ಲ ಕಿತ್ಕೊಬೇಕು, ದುಡಿಬೇಕು, ವ್ಯವಸಾಯ ಮಾಡ್ತಾ ಇದ್ದಾನೆ ಐತೆ. ನಾನು ಉಣ್ಬೇಕು. ಹೌದು ಹೌದು ಸರ್. ಬಿಟ್ಟು ಕೂತ್ಕೊಳಂಗಿಲ್ಲ. ಹೆಂಗೆ ನಿದ್ದೆ ಬರ್ತಾನೆ ಸರ್? ಅದು ಭೂಮಿ ತಾಯಿ ದುಡ್ದು ಕಷ್ಟ ಬಿದ್ದು ದುಡಿದಿಲ್ಲ ಅಂದರೆ ರಾತ್ರಿ ನಿದ್ದೆ ಬರ್ತದೆ. ಬೇರೆಯವ್ರಿಗೆ ಅನುದಾನ ಈ ಅನುದಾನ ಯಾರೋ ಗೌರ್ಮೆಂಟವರು ಎಲ್ಲ ಫ್ರೀ ಕೊಟ್ಟಿರ್ಬೋದು. ನನ್ನ ಮಕ್ಕಳು ಫ್ರೀಯಾಗಿ ಬಿದ್ದವ್ರೆ, ಖಾಲಿ ಬಿದ್ದವ್ರೆ. 500 ರೂಪಾಯಿ ಕಾಸು ಕೊಡ್ತೀನಿ ಕೂಡ ಒಬ್ಬ ನನ್ನ ಮಗನ ಬರಲ್ಲ. ನಾವೇ ದುಡಿಬೇಕು, ನಾವೇ ತಿನ್ನಬೇಕು. ಒಕ್ಕಲಿನ ಬದುಕಿದು. ಒಕ್ಕಲಿಗ ಅಂದರೆ ಅದು ತಿಳಗಲ್ಲಿ ಹೇಳ್ತಾರೆ ಸರ್, ಹೆಂಡ್ರ ಸಾಯ, ಮಕ್ಕಳ ಸಾಯ, ಮನೆ ಮಕ್ಕಳೆಲ್ಲ ಸಾಯ, ಎಲ್ಲರೂ ಸತ್ರು ಕೂಡ ಒಕ್ಕಲಿಗನು ಭೂಮಿ ತಾಯಿ ಬಿಡಲ್ಲ. ಉಳ್ತಾನೆ, ಬೆಳೆ ಇಕ್ತಾನೆ. 10 ಅಳಕೆ ನಮ್ಮ ಮನೆ ಬನ್ನಿ 18 ಮೂಟೆ ರಾಗಿ ಬೆಳೆದಿದ್ನಿ. ಇವಾಗ ಹೊಲ ಚೆಲ್ತೀನಿ. ಇವಾಗ 1 ಎಕರೆಗೆ 18 ಮೂಟೆ ರಾಗಿ, ಕೆಂಪು ರಾಗಿ. ಹೌದು ಸರ್, ಒಳ್ಳೆ ರಾಗಿ. ಅದು ಬರೀ ಇದು ರಸಗೊಬ್ಬರ ಹಾಕಿಲ್ಲ, ಯೂರಿಯಾ ಹಾಕಿಲ್ಲ. ಅಥವಾ ಬೇಡ ನಮಗೆ. ಇವತ್ತು ಮೋದಿ ಒಳ್ಳೆ ಕೆಲಸ ಮಾಡಿದ್ದಾನೆ. ಪಾಣಿ ಕೊಟ್ಟರೆ, ತಮ್ಮ ಕೊಟ್ಟರೆ 1 ಮೂಟೆ ಯೂರಿಯಾ ಕಳ್ಳನ ಮಕ್ಳು ಯಾರು ಎತ್ಕೊಂಡು ಹೋಗ್ತಾರೆ, ನಾವ್ಯಾರು ಕೊಡಲ್ಲ. ಪಾಣಿ ಹೆಸದಲ್ಲಿ ಪಾಣಿ ಇದ್ರೆ 1 ಮೂಟೆ ಯೂರಿಯಾ. ಜಮೀನು ನನ್ನ ಹೆಸರಲ್ಲಿದ್ರೆ ನನಗೆ ಮಾತ್ರ ಯೂರಿಯಾ, ಬೇರೆ ಅವ್ನು ಕೊಡಲ್ಲ. ಕಳ್ಳನ ಮಕ್ಕಳೆಲ್ಲ ಹೋದರು. ಇವಾಗ ಭೂಮಿ ತಾಯಿ ಯಾರ್ದು ಉತ್ತು ಬೆಳೆ ಮಾಡ್ತಾನೆ ಅವ್ನಿಗೆ ಮಾತ್ರ ಮೂಟೆ ಯೂರಿಯಾ. ಸೊ 1 ಮೂಟೆ ಯೂರಿಯಾ ಹಾಕಿದ್ದೀರಾ? ಹಾಕಿಲ್ಲ ಸರ್, ಹಾಕಿಲ್ಲ ನೀವು? ಇಲ್ಲ, ಈ ತೋಟ ಬೇರೆ ತೋಟ ಕೊಟ್ಟು ನಮ್ಮ ತಾಯಿ ಹಾಕಿಲ್ಲ. ಅವ್ನು ಯಾರೋ ಬಂದು ಕೇಳಿದ್ನು ಕೊಟ್ಬಿಟ್ಟಿದ್ನು ಹೊರ್ತು. ನಾನು ಇದೇ ವರ್ಷ ಜುಲೈಯಲ್ಲಿ 6ನೇ ತಾರೀಕು ಹೊಲ ಚೆಲ್ಲಿದ್ನೆ. ಆ ಜಮೀನು ಬೇಡಪ್ಪ ದೂರ ಆಗ್ತದೆ. 18 ಮೂಟೆ ಬೆಳೆದಿದ್ನೆ. ಒಂದು ಚೂರು ಇದು ಮಾಡಲಿಲ್ಲ, ಕಾಂಪೌಂಡ್ ಆಗಬೇಕು. ನಾನು ಇದು ಏನದ ಅವ್ರಿ ತೊಗರಿ ಬೆಳೆಯಿಲ್ಲ. ಇವೆ ನವಿಲುಗಳು, ಜಿಂಕೆಗಳು, ಕಾಟ್ಕ. ನಮ್ಮ ಜಮೀನು ಕಾಂಪೌಂಡ್ ಇಲ್ಲ. ಈ ಏರಿಯಾ ಪೂರ್ತಿ ನವಿಲುಗಳು, ಜಿಂಕೆಗಳು, ಹಂದಿಗಳು ಜಾಸ್ತಿ. ಈ ಕಾಡಿತ್ತು. ನಮ್ಮ ಮಕ್ಳಾರ ಎಲ್ಲ ತಿಂದ್ಬಿಟ್ರು. 100-3 ಸಾವಿರ ನಂಬರು ಕಳ್ಳನ ಮಕ್ಕಳು. ಆದ್ರೂ ಅಲ್ಲೆಲ್ಲೇ ಇರ್ತವೆ, ಬಂದು ತಿನ್ಕೊಂಡು ಹೋಗ್ತವೆ. ನಾವೇನು ಸಾಯಿಸೋಕ್ಕಾಗ್ತದೆ? ನವಿಲುಗಳು ರಾಗಿ ಮಾತ್ರ ಚೆಲ್ತೀವಿ, ಅವ್ರಿ ತೊಗರಿ ಹಾಕಲ್ಲ. ಬಂದು ಕಿತ್ಕೊಂಡು ತಿಂದ್ಬಿಡ್ತವೆ. ಅವರೇ ಕಾಳು, ಅವರೇ ಹೂವು ಬಂದರೆ ತಿಂತವೆ, ತೊಗರಿ ಬಂದರೆ ತಿಂತವೆ. ಕಾಂಪೌಂಡು ಇವಾಗ ಪೆನ್ಸಿಲಿಂಗ್ ಯಾರು ಹಾಕ್ಕೊಂಡಿರ್ತಾರೆ ಅವ್ರು ಮಾತ್ರ ಅವ್ರಿಗೆ ತೊಗರಿ ಬೆಳಿತಾರೆ. ನಮ್ಮಂಥವ್ರ ರಾಗಿ ಚೆಲ್ಬಿಟ್ಟು ಎಷ್ಟು ಬಂದರೆ ಅಷ್ಟು ಅಷ್ಟೇ ಸರ್. ದೊಡ್ಡ ಬದುಕ್ತಾ ಇದ್ದೀರಾ? ಹೌದು. ಜಾತಿ ಮಾತ್ರ ಯಾವ ಕಣಕ್ಕೂ ಬಿಡಂಗಿಲ್ಲ. ಹೆಂಗೆ ಸರ್? ಇವಾಗ ಅವ್ರ ಕ್ಯಾಸ್ಟ್ಗಿರಿ ಅವ್ರದ್ದು, ನಮ್ಮ ಕ್ಯಾಸ್ಟು ನಮ್ಮದು. ನಾವು ಬೇರೆ ಕ್ಯಾಸ್ಟ್ ಇಲ್ಲಿ ಪಾಪ ಏನೋ ಹೆಚ್ಚು ಕಮ್ಮಿ ಆಗ್ಬಿಡ್ತದೆ. ಅವ್ರು ಕೊಡುವಂಥ ಇವಿ ನಮ್ಗೆ ಕೊಟ್ಟಿದ್ರೆ ನಾವು ಇನ್ನೂ ಹೆಂಗೆ ಬದುಕ್ತಾ ಇದ್ದೀವಿ ಸರ್? ಅವ್ರು ಕೊಡುವಂಥ ಅನುದಾನಗಳು ಅವ್ರಿಗಿಂತ ಬಡವ್ರು ನಮ್ಮವ್ರವ್ರೆ ಇಲ್ಲ.
ಆ ಕಾಲ ಮೇಲೆ ಒಕ್ಕಲಿಗ ಸಾಹುಕಾರರು ಅವ್ರ ಅಪ್ಪನ ತಂದು ಕೊಟ್ಟರೆ ಆಸ್ತಿ ಮಾರ್ಕೊಳ್ಳೋದು, ವ್ಯವಸಾಯ ಮಾಡೋದು. ಇವರೆಲ್ಲ ಬಿಟ್ಬಿಟ್ಟು ಆರಾಮಾಗಿರೋದು. ನಮ್ಮೂರು ಬನ್ನಿ ಸರ್, ಇದೆಲ್ಲ ಒಕ್ಕಲಿಗರ ಜಮೀನೆ. ಇದೆಲ್ಲ ಮಳೆ ಹೋಗಿದ್ದ? ಹೌದು ಸರ್, ಇವರು ಯಜಮಾನ್ ತಿರುವಾಗವೇ ಬರೀ ಹೆಣ್ಮಕ್ಳು ಇರೋದು, ಆದ್ರೂ ಯಮನ್ ಹೊಲ ಬೆಳಿತಾಳೆ. ಆ ಮನೆಯವರು ಮನೆ ನಮ್ಮ ಅತ್ತಿಗೆ ಬರೀ ಹೆಣ್ಮಕ್ಳೇ, ಗಂಡು ಮಕ್ಳೇ ಇಲ್ಲ? ಇಲ್ಲ ಅಯ್ಯೋ, ಬರೀ ಅಯ್ಯಮ್ಮನ ಸಂಜಯಪ್ಪ ಅಂತೇಳಿ ತಿರುವಾಗವನೆ ಬರೀ ಹೆಣ್ಣು ಮಗುವೆ. ಅವ್ರು ನೋಡು ಟೈಮ್ಗೆ ಹೊಲ ಹಿಂಗೆ ಇದು ಮಾಡಿದಾರೆ, ಹಸನ್ ಮಾಡೋರೆ. ಇನ್ನು 15 ದಿವ್ಸಕ್ಕೆ ಹೊಲ ಚೆಲ್ತಾರೆ, ರಾಗಿ ಹಾಕ್ತಾರೆ. ಹೌದು, ಸೂಪರ್. ಬರೀ ಹೆಣ್ಣು ಮಗಳೇ, ಗಂಡು ಮಕ್ಕಳೇ ಇಲ್ಲ. ಅದು ರೈತರು ಒಕ್ಕಲಿಗರು ಬೇರೆ ಜಮೀನು ನೋಡು, ಅವ್ರೆಲ್ಲನ ಬೀಡೈತೆ, ಅವ್ರು ಯಾರು ಬೆಳೆಯಲ್ಲ, ಉಳ್ಳು ಕೂಡ ಇಲ್ಲ. ಅವ್ರು ಒಕ್ಕಲಿಗರಲ್ವಾ? ಬೇರೆ ಕ್ಯಾಸ್ಟ್ ಇರ್ಬೋದು, ನಾವು ಹೇಳೋದು ಬೇಡ. ಯಾರು ಉಳ್ಳಲ್ಲ ಅದು. ಓಕೆ, ನಾವು ಸಾಲ ಮಾಡಿ ಉಳ್ತೀವಿ, ಓಕೆ, ಕೂಲಿಗೆ ಹೋಗಿ ಉಳ್ತೀವಿ ಸರ್. ಓಕೆ, ಬೆಳೆ ಮಾತ್ರ ಇಕ್ಬೇಕು ನಾವು. ಓಕೆ, ಬೆಳೆ ಇಕ್ಕಿಲ್ಲ ಅಂದ್ರೆ ನಮ್ಗೆ ನಿದ್ದೆ ಬರಲ್ಲ. ನಾವು ಸತ್ತಂಗೆ ಲಾಸ್ ಆಗಲಿ, ದುಡ್ಡು ಬರಲಿ. ಈ ಭೂಮಿ ತಾಯಿನ ಆ ಟೈಮ್ ನಾವು ಉತ್ತು ಬೆಳೆ ಇಕ್ತಿಲ್ಲ ಅಂದ್ರೆ ನಾವು ಸತ್ತಂಗೆ. ಈ ಭೂಮಿ ತಾಯಿ ನಮ್ಮ ಅಮ್ಮನಿಗಿಂತ ಹೆಚ್ಚು ಸರ್. ನಮ್ಮ ಅಮ್ಮನ ಪ್ರಾಣ ಕೊಟ್ಟಿರ್ಬೋದು, ಈ ಭೂಮಿ ತಾಯಿ ಊಟ ಕೊಟ್ಟಿದ್ದಾನೆ. ಇದನ್ನೇನಾದರೂ ಒಂಚೂರು ತಾಚಾರ ಮಾಡಿದ್ರೆ ಯಾರು ಉಳಿಯಲ್ಲ ಪ್ರಪಂಚದಲ್ಲಿ. ನಾವು ಚಿಕ್ಕ ಹುಡುಗರಾಗ ಮಣ್ಕಾಲು ಹೊಡೆದೋಗ್ಬಿಟ್ರೆ ಒಂಚೂರು ಹಿಂಗ್ಬಿಟ್ರೆ ಹಿಂಗಿದ್ರೆ ಅದೇ ಔಷಧಿ ಹುಣ್ಣು ಆರೋಗ್ಬೇಕು, ಅದೇ ಗಾಯ ಹೊಸಿ. ಅದು ಯಾವುದೋ ಗೊಬ್ಬರಕ್ಕೆ ಬಂದು ಹಾಳಾಗಿರ್ಬೋದು. ಇವತ್ತು ನಾವು ಬಿದ್ದರೆ ಇದನ್ನು ಮುಕ್ಕೊಂಬಿಟ್ಟು ಹಿಂಗ್ಕೊಂತೀವಿ. ಆರ್ಗ್ಯಾನಿಕ್ ಭೂಮಿ ತಾಯಿ ಇದು ಅಂತ ಗುಣ ಇದೆ ಅದರಲ್ಲಿ. ಅಯ್ಯೋ, ಎಲ್ಲರನ್ನು ಕಾಪಾಡೋ ತಾಯಿ ಸರ್ ಇದು. ಬಟ್ ಈಗ ರೈತರು ತುಂಬ ಜನ ಫರ್ಟಿಲೈಸರು, ಕೀಟನಾಶಕ ಮೋಸ ಸರ್. ಈ ನನ್ನ ಮಕ್ಕಳು ಕಂಪ್ನಿಗಳವರು, ಈ ಕಂಪ್ನಿಗಳವರು ಮ್ಯಾನೇಜ್ಮೆಂಟು ಕಂಪ್ನಿಗಳವ್ರು ಬಂದು ಹಾಳು ಮಾಡಕ್ಕೆ ಲೋಫರ್ ನನ್ನ ಮಕ್ಕಳು. ಅದು ಹುಣಸೆ ಮರ, ಇದು ಕಾಂಗ್ ಮರ, ಆ ಎಲೆ ಬಿದ್ದರೆ ಆ ಎಲೆ ಎತ್ಕೊಂಡು ಹೋಗಿ ತಿಪ್ಪೆಲಿ ಹಾಕ್ತಾಯಿದ್ವಿ ನೀವು ಅವಾಗ. ಕೆರೆಯಲ್ಲಿ ಮಣ್ಣು ಬೇಸಿಗೆ ಬಂದರೆ ಮಣ್ಣು ಎತ್ಕೊಂಡ್ಬಿಟ್ಟು ಕೆರೆ ಮಣ್ಣು ಈ ಎಲೆ ತಿಪ್ಪೆ ಹೊಡೆದ್ಬಿಟ್ಟು ಆ ಗೊಬ್ಬರ ಎತ್ಕೊಂಡೋಗಿ ಹೊಲಕ್ಕೆ ಹಾಕ್ತಾಯಿದ್ವಿ. ಗಮ್ಮಂತ ಇರೋಕು, ಬೆಳೆ ಬೆಳೆದ್ರೆ ಗಮ್ಮಂತ ಇರೋಕು. 15 ದಿವಸ ಆಗಲಿ ಒಂದು ಮುದ್ದೆ ಮುದ್ದೆ ಮಾಡಿಬಿಟ್ಟು ಅದ್ರ ಒಳಗಡೆ ಚೀಕ್ಲು ಬರ್ತಾಯಿತ್ತು. ಅದು ತಿಂತಾಯಿದ್ರೆ ನಮ್ಮ ಜೀವನ ಹೆಂಗಿರೋಕ. ಅದೇ ಮಡಕೆ ಚೀಕ್ಲು ಬರೋದಲ್ಲ, ರಾಗಿ ಮುದ್ದೆ ಚೀಕ್ಲು. ಹೌದು, ಆ ಸ್ಮೆಲ್ಲು ಇಲ್ಲ. ಈಗ ಕೆಮಿಕಲ್ ಆಗಿ ಬೆಳೆದ್ರೆ ಚೀಕ್ಲು ಇಲ್ಲ, ಪೀಕ್ಲು ಇಲ್ಲ. ನನ್ನ ಮಕ್ಕಳು ಕಂಪ್ನಿಯವರು ಯಾವ್ಯಾವ ಕಂಪ್ನಿಯವ್ರಿಗೆ ತಂದು ಲೋಪ ನನ್ನ ಮಕ್ಕಳು ಯಾವುದೋ ಕಂಪ್ನಿಗೆ ಬಿಟ್ಟು ಹಾಳು ಮಾಡಾಕಿದ್ರು. ಅವು ಹಾಕ್ಬಾರ್ದಾ? ಮೋಸ ಸರ್. ಎಲ್ಲ ನೋಡು, ಆರ್ಗ್ಯಾನಿಕ್ ಅದು ಎಲೆ ಮಣ್ಣು ಕೆರೆ ಹತ್ರ ಕೆರೆ ಮಣ್ಣು ಯಾವುದೋ ನೀರು ಹೋಗ್ಬಿಟ್ಟು ಬೇಸಿಗೆ ಬಂದರೆ ಹಿಂಗೆ ಹೋಗ್ಬೇಕು. ಆ ಕೆರೆ ಮಣ್ಣು ಈ ಸುರುಗು ತಿಪ್ಪೆ ಹೊಡೆದ್ಬಿಟ್ಟು 4 ಹಸುವು ಎತ್ತುಗಳು ಮನೆ ತುಂಬ ಎಲ್ಲರ ಮನೇಲಿರೋ ಒಂದು ಎತ್ತಿಲ್ಲ ಸರ್. ಈಗ ಎಲ್ಲೋದೆಲ್ಲ ನನ್ನ ಮಕ್ಳು ಬಂದ್ರಲ್ಲ ಕಂಪ್ನಿಗಳವರು, ಆ ಕಂಪ್ನಿಯವ್ರಿಗೆ ಬಂದು ಹಾಳು ಮಾಡಿ ಬರೀ ಹಂಗೆ ಹೊರಟೋದ್ರು. ಅಂದರೆ ಕಂಪ್ನಿಯವರ ಫರ್ಟಿಲೈಸರ್ ಹಾಕಕ್ಕೆ ಶುರು ಮಾಡ್ಬಿಟ್ಟು. ಹೌದು, ಯಾಕೆ ರೈತರಿಗೆ ಇದು ಗೊತ್ತಿರಲಿಲ್ಲ? ಗೊತ್ತಿತ್ತಲ್ಲ ಇವೆಲ್ಲ. ಯಾರು ಸರ್ ಯಾವನೋ ಮಿನಿಸ್ಟ್ರಿಗೆ ಆಗ್ಬಿಟ್ಟು ಲೋಪ ನನ್ನ ಮಕ್ಕಳು, ರೈತನ ಮಕ್ಕಳು ಅಂತ ಓದ್ತಾರೆ. ನನ್ನ ಮಕ್ಳಿಗೆ ಜ್ಞಾನ ಇಲ್ಲ. ಆ ಲೋಪ ನನ್ನ ಮಕ್ಳಿಗೆ ಜ್ಞಾನ ಇಲ್ಲ. ಯಾವ್ಯಾವ ಕಂಪ್ನಿಯವ್ರು ಬಂದು ಏನು ಹಾಳು ಮಾಡ್ತಾವ್ರೆ ಏನಂತೇಳಿ ಮಾತಾಡಬೇಡ ಸರ್. ಎಷ್ಟು ಮೋಸ ಸರ್. ನನ್ನ ಜೀವನ ನಂದು 46 ವರ್ಷ. ನಾನು 40 ಗಾಡಿ ಹೊಡಿತಾ ಇದ್ದೀನಿ, ಟೈರ್ ಬಂಡಿ. ಹೌದು, ಈ ಸುರುಗು ಕೆರೆ ಮಣ್ಣು ಚಾಲೆಂಜ್. 40 ಗಾಡಿ ಹೊಲಕ್ಕೆ ತಂದು ಹಾಕೋದು ಚಾಲೆಂಜ್ ಸರ್. ಅವನು ನಮ್ಮ ಪಕ್ಕದಲ್ಲಿ ಒಬ್ಬನು ಹೊಡಿತಾವನೆ, ನಾನು ಹೊಡಿಬೇಕು. ಕೇಳು, ಹೊಡಿತಾ ಇದ್ವಿ. ಆ ಮಣ್ಣು ಈ ಸುರುಗು ನಮ್ಮದು ದೊಡ್ಡ ಹೊಡೆದು ತಿಪ್ಪೆ ದೊಡ್ಡದಾಯ್ತದು. ತಿಪ್ಪೆನಿಕ ಮಣ್ಣು ಹೊಡಿತಾ ಇದ್ವಿ. ಅದೇ ಗೊಬ್ಬರ. ಅಷ್ಟೇ ಖುಷಿ. ಒಳ್ಳೆ ಬೆಳೆ ಬರೋದಾ? ಎಂಥ ಬೆಳೆಗಳು. ಅವತ್ತು ನಮ್ಗೇನು ಗೊತ್ತು ಸರ್, ಇವೆಲ್ಲ ಗೊಬ್ಬರಗಳು ಮದ್ದುಗಳು ಮೋಸ. ಕಂಪ್ನಿಯವರು ನಮ್ಮ ಭೂಮಿ ತಾಯಿ ಹೆಂಗೆ ಹಾಳು ಮಾಡಿದ್ರೆ ನಮ್ಮನ್ನು ಕೂಡ ಹಾಳು ಮಾಡಿವ್ರೆ ಅವರು. ದೇವ್ರ ಮೇಲೆ ಇದ್ದರೆ ಈ ಭೂಮಿ ತಾಯಿನ ಯಾರು ಮೋಸ ಮಾಡ್ತಾನೋ ಅವ್ನು ಉಳುಬಿಸಾಯ್ತಾನೆ ಸರ್. ಮತ್ತು ಈಗ ಕೆಮಿಕಲ್ಲು ಫರ್ಟಿಲೈಸರ್ ಹಾಕಿರುವಂಥ ಆಹಾರ ತಿಂದರೆ ಮನುಷ್ಯರಿಗೆಲ್ಲ ಕಾಯಿಲೆ ಬರ್ತಾವಂತಲ್ಲ. ಚಿಕ್ಕ ಮಕ್ಕಳಿಗೆ ಹಾರ್ಟ್ ಅಟ್ಯಾಕು, ಚಿಕ್ಕ ಮಕ್ಕಳಿಗೆ ರೋಗಗಳು. ನಮ್ಮ ತಾತನವ್ರು 60-70 ವರ್ಷ ಹಿಂಗೆ ಕೋಚ್ ಕೊಟ್ಕೊಂಡು ಬರ್ತಾಯಿದ್ರು. ಇವಾಗ ನನಗೆ 46 ವರ್ಷ. ಇವನು 200 ಚಂದ್ರನ ಕಳಿಸ್ತೀನಿ. ಹೊಲ್ಟ್ರೆ ನಮ್ಮನ್ನು ಏನು ಬೇಕಾ ಕೆಲಸ ಮಾಡ್ತೀನಿ. ನಮ್ಮ ಮಕ್ಳು ಮಾಡ್ತಾರೆ ಪಾಪ. ನನ್ನ ಮಗಳು ಬೆಳಿಗ್ಗೆ 7 ಗಂಟೆ ಹೇಳಮ್ಮ ಅಂದ್ರೆ ಅಪ್ಪ ಅಂತ ಹೇಳ್ತಾವೆ. ಉತ್ತೂರು ಸ್ಕೂಲ್ಗೆ 50 ವ್ಯಾನ್ ಬರ್ತಾವೆ ಸರ್. ಯಾವ ಸ್ಕೂಲಿಗೆ ಸರ್? ಎಷ್ಟು ಮೋಸ ಸರ್. ನಮ್ಮ ಹಳ್ಳಿಗೆ 50 ವ್ಯಾನ್ ಬರ್ತವೆ. ಯಾವ್ಯಾವ ಸ್ಕೂಲುಗಳು? ಟಾಟಾ ಬಾಯ್ ಶೂ ಹಾಕ್ಯಂದಮ್ಮ ಅಪ್ಪನು ಕಷ್ಟನ ಸುಖನ ಪಕ್ಕದಾಗ ಒಬ್ಳು ಕಳಿಸ್ಬಿಟ್ಲು ಟಾಟಾ ಮಾಡ್ಬೋದು. ಅವಳೇನು ಓದ್ತಾಳೆ, ಏನು ಓದಲ್ಲ. ಬರಲ್ಲ, ABCD ಬರಲ್ಲ.
ABCD ಬಿಡಿ ಸರ್ ನಮ್ಗೆ ಅವಶ್ಯಕತೆ ಆ ಕಾಗುಣಿತ ವರ್ಣ ಕನ್ನಡ ಅಕ್ಷರಮಾಲೆಗಳು ಸ್ವರಗಳು ವ್ಯಂಜನಗಳು ಏನಿಲ್ಲ. ಫೀಸ್ 60,000 ಕಟ್ಟಬೇಕು, ವ್ಯಾನ್ ಫೀಸ್ ಕಟ್ಟಬೇಕು. ಅಪ್ಪ ಕಟ್ಟಲೇಬೇಕು. ಎಷ್ಟು ಮೋಸ ಸರ್. ಎಲ್ಲಿ ಸರ್ ನನ್ನ ಮಕ್ಕಳು MLA MP ಗಳು, ಈ ನನ್ನ ಮಕ್ಕಳದೇ ಸ್ಕೂಲುಗಳು, ಈ ನನ್ನ ಮಕ್ಕಳೇ ರಾಜಕೀಯಗಳು. ಗೌರ್ಮೆಂಟ್ ಸ್ಕೂಲಲ್ಲಿ ಬಂದು ಸುಮ್ಮನೆ ಬಾವುಟ ತೋರಿಸ್ಬಿಟ್ಟು ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲಿ ಇವತ್ತು ಎಲ್ಲ ವಿಷಯಗಳು ಗೌರ್ಮೆಂಟ್ ಸ್ಕೂಲಲ್ಲಿ ಓದೇ ಆಗಿರೋದು. ಪ್ರೈವೇಟ್ ಸ್ಕೂಲಲ್ಲಿ ಏನು ಸರ್ ಎಷ್ಟು ಮೋಸ. ಸಾಫ್ಟ್ವೇರ್ ಹೋಗ್ತಾರಂತೆ ಪ್ರೈವೇಟಲ್ಲಿ ಓದಿದ್ರೆ. ಅದೆಲ್ಲ ಹಿಂಗೆ ಸಾಕಿರಲ್ಲ ಇವಾಗ. ಅದ್ಯಾವುದು A1 ಬಂದ್ಬಿಟ್ಟು ಬಮ್ಮಿ ಮಾಡ್ತಾನಂತೆ. ಇದನ್ನ ಮಕ್ಳು ಮನೆಯಾಗ ಬಂದು ಇದನ್ನು ನಂಬಿದ್ರೆ ಊಟ ಏನಂದ್ರೆ ಊಟ. ಬನ್ನಿ ಹೊಸ್ದೇವ್ರು ನೋಡಿ ಮನೆ ಸರ್. ಹೊಸದೇವ್ರು ಅಯ್ಯಪ್ಪ ನಮ್ಮ ದೊಡ್ಡವರು. ಸರ್ ನಮಸ್ತೆ ಸರ್. ಇದೇ ಮನೆ. ನೀವು ಮರ್ಸೋಕ್ಲಿಗ್ರೆ? ಹಾಂ, ಮರ್ಸೋಕ್ಲಿಗ್ರ ಬಗ್ಗೆ ಎರಡು ಮಾತಾಡಿ ನಿಮ್ಮ ಜನಕ್ಕೆ. ಏನು ಮರ್ಸೋಕ್ಲಿಗ್ರ ಅಂದ್ರೆ ಯಾರು? ಮುಸ್ಕೋಕ್ಲಿರ್ ನಾವು ಹೊಸ್ದೇವ್ರ ಬಂಡಿ ಹೊಸದವರು ಪೆರ್ಲು ಕೊಡುವ ಹಾಕ್ಲಿರು. ನಾವು ಬೆಳ್ಕೊಡು ಹೋಗ್ಲಿಗ್ರು. ಏನ್ ಬೆಳ್ಕೊಡು ಹೋಗ್ಲಿಗ್ರು ಅಂದ್ರೆ? ಮೊದಲು ಮಾಡ್ತಾ ಇದ್ರಂತೆ ಆ ಕಾಲದ ಹಿಂದಿನ ಕಾಲದಾಗ. ಬೆರಳೆ ಇವಾಗ ಹೂವು ಮಲ್ಲಿಗೆ ಹೂವು ಸುತ್ತೆ ಹೂವು ಕಟ್ ಮಾಡ್ತಾರೆ. ಸಿಂಬಾಲಿಕ್. ನಮ್ಮ ದೊಡ್ಡಪ್ಪನ ನಾವು ಗಂಗದೇವ್ರ ಹೊಸದೇವ್ರ ಎಲ್ಲ ಇದೆ. ನಾವು ಅವು ಹಾಕ್ಲಿರು ಹತ್ರ. ಕೆಂಪೇಗೌಡರು ನಿಮ್ಮ ಹೋಗ್ಲಿಗ್ರೆ? ನಮ್ಮ ಹಾಕ್ಲಿರೆ. ಇದೇ ಊರ್ನವ್ರು ಅಂತಲ್ಲ? ಇದೇ ಊರಿನವರು. ಅದು ಏನೋ ಮಾಡಿಬಿಟ್ರು ಬಿಡು ರಾಜಕಾರಣಿಗಳು. ಆ ಕಡೆ ಐತಂದೋಗಿ ಕುರಿ ಅವೆಲ್ಲ ಮೆಸಕ. ಕುರಿ ಶೆಡ್ಡು. ಯಜಮಾನ್ರೆ ಏನು ಬಂಡೆ ಇದು? ಇದು ಹೊಸದವ್ರ ಬಂಡೆ ಅಂತ. ಹೊಸದೇವ್ರ ಬಂಡೆ. ನಮ್ಮ ತಾತ ಮುತ್ತಾರ ಕಾಲದ ನಿಂಕ ಇದು ಬಂಡೆ. ಒಂದೊಂದು ಕುಟುಂಬಕ್ಕೆ ಒಂದೊಂದು ಒರಳು. ಒರಳು ಅಂದ್ರೆ ಇದು ರುಬ್ಗುಂಡು. ಓ ಸ್ನೇಹಿತರೆ ಬನ್ನಿ ನೋಡಿ, ರುಬ್ಗುಂಡುಗಳು ಅವಿಲ್ಲಿ. ಹೌದು ಸರ್, ಇದೆ. ಒನ್ಕೇಲಿ ಕುಟ್ಟೋದು. ಒನ್ಕೇಲಿ ಕುಟ್ಟೋದು. ಒಂದೊಂದು ಕುಟುಂಬಕ್ಕೆ ಒಂದೊಂದು. ನಮ್ಮ ಗುಂಡೇಗೌಡ ನಮ್ಮ ತಾತ ಅವ್ರು 4 ಜನ ಮಕ್ಕಳು. ಆ ಕುಟುಂಬಕ್ಕೆಲ್ಲನೂ ಈಗ 10 ಮನೆ ಆಗಿರ್ಬೋದು, 20 ಮನೆ ಆಗಿರ್ಬೋದು. ಈ ಒಂದೇ ಒಳ್ಳೆ. ಓಹೋ, ಅದೊಂದೇ ಒರಳು. ಒಂದೇ ಒಳ್ಳೆ. ಅವ್ರ ಫ್ಯಾಮಿಲಿ ಎಷ್ಟು ಜನ ಬೇಕಾಗಿರ್ಲಿ. ಹೌದು, ಒಂದೇ ಒಳ್ಳು. ಒಂದು ಕುಟುಂಬಕ್ಕೆ ಒಂದು ಒರಳು. ಒಂದು ಒರಳು. ಅದರಲ್ಲಿ ಅಕ್ಕಿ ಇದೆ, ನೆಲ್ಲಿದೆಯಲ್ಲ, ಭತ್ತದ್ದು ಬರಿ ನೆಲ್ಲು ಅಂತ. ಅದನ್ನು ತಂದು ಇಲ್ಲಿ ಕುಟ್ಟಿ ಅದನ್ನು ಮಿಷನ್ಗೆ ಹಾಕೊಂಡ್ಬಂದು ಕುಟ್ಬಿಟ್ಟು ದೀಪ ಮಾಡ್ತಾರೆ. ದೀಪ ಮಾಡಿ ಒಂದು ಗುಡ್ಸಾಕ್ತಾರೆ. ಹಿಂಗೆ ಗುಡಿಸ್ಲು ಹಾಕ್ತಾರೆ. ಹಾಕ್ಬಿಟ್ಟು ಒಂದು ಮರ ಪೂಜೆ ಮಾಡ್ತಾರೆ ಅಲ್ಲಿ. ಅದಕ್ಕೆಲ್ಲ ಆಗ ಪೂಜೆ ತಗೊಂಡು ಒಂದು ಮರ ಇರ್ತದೆ. ಆ ಮರದಲ್ಲಿ ಒಬ್ಬೊಬ್ಬರೇ ತಗೊಂಡು ಪೂಜೆ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಅದು ಹೊಸದೇವ್ರು. ಸೂಪರ್. ಸೊ ಹೊಸದೇವ್ರು ಮಾಡಕ್ಕೆ ನೋಡಿ, ಹೊಸದೇವ್ರು ಮಾಡೋ ಆಚರಣೆ ಕೆಂಪೇಗೌಡರ ಕುಟುಂಬದಲ್ಲೂ ಇತ್ತು ಸ್ನೇಹಿತರೆ. ಹೊಸದೇವ್ರು ಮಾಡೋ ಆಚರಣೆ ಮರ್ಸೋಕ್ಲಿಗಿರಲ್ಲಂತೂ ಭಾಳ ಪ್ರಸಿದ್ಧವಾದ ಆಚರಣೆ ಹೊಸದೇವ್ರು ಮತ್ತು ಬಂಡದೇವ್ರು ಎರಡೂ. ಸೊ ಹೊಸದೇವ್ರ ಆಚರಣೆ ಇದು ನೋಡಿ. ಇದು ಒರಳುಕಲ್ಲು ಅಂದರೆ ಒರಳು ಗುಂಡಿದು ಒಣಕೆಯಿಂದ ಕುಟ್ಟಿ ಭತ್ತ ತೆಗೆದು ಭತ್ತದಿಂದ ಅಕ್ಕಿ ತೆಗೆದು ಅದರಿಂದ ದೀಪ ಮಾಡಿ ಇಡೀ ಕುಟುಂಬದವರೆಲ್ಲ ಸೇರಿ ಪೂಜಿಸುವಂತಹ ಆಚರಣೆ. ಇಟ್ಸ್ ಕಾಲ್ಡ್ ಹೊಸದೇವರು. ಎಷ್ಟು ಚೆನ್ನಾಗಿ ನೋಡಿ, ಹೊಸ ದೇವರು. ನಮ್ಮ ಗ್ರಾಮೀಣ ಜನಪದರ ಆಚರಣೆ ಅದ್ಭುತವಾಗಿದೆ. ಒಂದೊಂದು ಕುಟುಂಬಕ್ಕೆ ಒಂದೊಂದು ಗುಂಡು. ಆ ಕುಟುಂಬದವ್ರು ಈ ಗುಂಡಿ ಮುಟ್ಟಂಗಿಲ್ಲ, ಆ ಗುಂಡಿ ಮುಟ್ಟಂಗಿಲ್ಲ. ಹೊಸದೇವ್ರು ಆಯ್ತು. ಬಂಡದೇವ್ರು ಅಂದ್ರೆ ಏನು? ಆಯ್ತು ಪೂಜಾಕ ಮನೆಯಲ್ಲಿ ಬಂಡಿ ಇರ್ತಾ ಇತ್ತು, ಎತ್ತಿನ ಗಾಡಿ. ಅದನ್ನ ನಮ್ಮ ದೇವಸ್ಥಾನ ಐತಲ್ಲ, ಇವಾಗ ಗಂಗಮ್ಮ ದೇವಸ್ಥಾನ ತೋರಿಸಿ ನೋಡು, ಎಲ್ಲ ಬಂಡಿಗಳು ತಗೊಂಬಂದಲ್ಲಿ ನಿಲ್ಲಿಸ್ಬಿಟ್ಟು ಕುರಿನ ಬಲಿ ಕೊಟ್ಟು ಒಂದೊಂದು ಬಂಡಿ ಹಾಕೋನು ಪೂಜೆ ಇಟ್ಬಿಟ್ಟು ಹೂವು ಹಾಕ್ಬಿಟ್ಟು ಅವ್ರವ್ರ ಮನೆ ಹತ್ರ ಬಂಡಿಗಳನ್ನೆಲ್ಲ ತೊಳ್ಕೊಂಬಂದು ಅಲ್ಲಿ ನಿಲ್ಲಿಸ್ಬಿಟ್ಟು ಅದು ಬಂಡಿ ದೇವರು. ಒಂಥರ ಈ ಆಯುಧ ಪೂಜೆ ಆಚರಣೆ. ಹೌದು. ಎಲ್ಲ ಊರಲ್ಲಿ ಎಷ್ಟು ಬಂಡಿಗಳು ಇರ್ತಾ ಇದ್ವಾ ಎಲ್ಲ ಒಂದ್ ಕಡೆ ನಿಲ್ಲಿಸ್ಬಿಟ್ಟು ಬಂಡಿಗಳೆಲ್ಲ ಒಂದ್ ಕಡೆ ನಿಲ್ಲಿಸ್ಬಿಟ್ಟು ಒಂದು ಖುಷಿ. ಆ ಬಂಡಿಗೆ ಹೂಗ್ಲಾಕೋದು, ಶೃಂಗಾರ ಮಾಡೋದು, ತೊಳೆಯೋದು. 2 ದಿವಸ ಮೊದಲು ನನ್ನ ಬಂಡಿ ಚೆನ್ನಾಗಿರ್ಬೇಕು ಅಂದ್ಬಿಟ್ಟು ಊರಲ್ಲಿರೋ ಬಂಡಿಗಳೆಲ್ಲ ಒಂದು ಕಡೆ ನಿಲ್ಲಿಸ್ಬಿಟ್ಟು ಪೂಜೆ ಮಾಡಿ ಒಳ್ಳೆ ಹಬ್ಬ ಮಾಡ್ತಾ ಇದ್ವಿ. ಅದು ಬಂಡಿ ದೇವರು. ಮರ್ಸೋಕ್ಲಿಗರು ಈ ಪೂಜೆ ಹೊಸದೇವ್ರ ಪೂಜೆ ಮಾಡೋಂಥದ್ದು ಗಣೇಶನ ಹಬ್ಬದ ಟೈಮಲ್ಲಿ, ಮತ್ತು ಬಂಡದೇವ್ರು ಮಾಡೋಂಥದ್ದು ಆಯುಧ ಪೂಜೆ ಅಥವಾ ಮಾರ್ನಮಿ ಟೈಮಲ್ಲಿ ಮಾಡ್ತಾರೆ. ಇದು ಮರ್ಸೋಕ್ಲಿಗರ ಸಂಸ್ಕೃತಿ ನೋಡಿ, ಎಷ್ಟು ಚೆನ್ನಾಗಿದೆ. ಬೇರೆ ಬೇರೆ ಭಾಗದಲ್ಲೂ ಬೇರೆ ಬೇರೆ ಒಕ್ಲಿಗರ ಸಂಸ್ಕೃತಿಗಳಿದ್ದಾವೆ, ಇಲ್ಲ ಅಂತ ಹೇಳಲ್ಲ. ಆದರೆ ಮರ್ಸೋಕ್ಲಿಗರ ಈ ಥರ ಕಲ್ಚರು. ಇದೇ ಕಲ್ಚರ್ ಬೇರೆ ರೂಪದಲ್ಲಿ ಬೇರೆ ಕಡೆ ಇರ್ಬೋದು. ಹಾಗಾಗಿ ಒಟ್ಟಾರೆ ಇದು ಕೆಂಪೇಗೌಡರ ವಂಶಸ್ಥರ ಕಾಲದಿಂದ ಇರುವಂಥ ಕಲ್ಚರ್. ಇದು ರಣಬೈರೇಗೌಡರ ಕಾಲದಿಂದ ಅವ್ರ ಹಿಂದೆ ಕೂಡ ಇದ್ದೇ ಇರುತ್ತೆ ಖಂಡಿತವಾಗಿ. ಏನು ಇದು ಸರ್? ಇದು ಸೇದಬಾವಿ. ಹೊಸದೇವ್ರು ಬಂದಾಗ ನೀರಿಲ್ಲ ಅಂದಾಗ ಇದರಲ್ಲಿ ನೀರು ಸೇದ್ಕೊಂಡು ಅಲ್ಲಿ ಬಂಡೆಗಳು ತೊಳೆದ್ಬಿಟ್ಟು ಮಡಿಕೆಗಳು ತೊಳ್ಕೊಂಡು ಶುದ್ಧವಾಗಿ ಇಲ್ಲಿಂದ ನೀರು ಎತ್ಕೊಂಡೋಗಿ ಅಲ್ಲಿ ಮಾಡ್ತಾರೆ. ಅನ್ನ ಮಾಡಿ ದೀಪ ಮಾಡಿ ಆ ಬಂಡೆಲ್ಲ ತೊಳಿತಾ ಇದ್ದು ಇದರಲ್ಲೇ, ಈ ಬಾವಿಲಿ. ಆ ಭತ್ತ ಕುಟ್ಟಿ ಏನ್ ಮಾಡ್ತಾ ಇದ್ರಲ್ಲ ಅದು ತಂಬಿಟ್ಟದು. ಯಾಕಂದ್ರೆ ಅಕ್ಕಿ ತಂಬಿಟ್ಟು ಮಾಡ್ತಾರಲ್ಲ, ನಮ್ಮ ಕಡೆ ಮಾಡಿ ಕನಕಪುರದಲ್ಲೂ ಮಾಡ್ತಾರೆ. ಚಿಕ್ಕ ತಂಬಿಟ್ಟು ಮಾಡಿ ಮರ ಹಾಕಿಬಿಟ್ಟು ಒಬ್ಬೊಬ್ರಿಗೊಂದು ಹೊಸ ಮರ. ಸೊಸೆಗಳು ಹೆಣ್ಮಕ್ಳೆಲ್ಲ ಈ ಮನೆಗೆ ಬಂದಿರೋ ಸೊಸೆಗಳು ಮಾತ್ರ ಇಲ್ಲಿ ಬಂದು ದೀಪ ಬೆಳಬೇಕು, ಅವ್ರು ಮಾತ್ರ. ಸೂಪರ್. ಬನ್ನಿ, ನಿಮ್ಮ ಮಾನ್ಯುಮೆಂಟ್ ಕಾಣ್ತಾ ಇದೆ. ಇದೆಲ್ಲ ಹಳೆ ಉತ್ತೂರು ಗ್ರಾಮ ಇದೆ ನೋಡಿ. ಇಲ್ಲ ಅಣ್ಣ, ಏನು ದೇವಸ್ಥಾನ ಅದ? ಓ ನೋಡಿ, ಆಶ್ರಮ ಅಂತ ನೋಡಿ. ಆ ಕಾಲದ ಒಂದು ಆಶ್ರಮ ಅದು.
ಅದು ಇದು ಹಳೆ ಊರು. ಈಗ ಹೊಸ ಊರು ಬೇರೆ ಕಡೆ ಶಿಫ್ಟ್ ಆಗಿದೆ ಅಂದರೆ ಇಲ್ಲಿಂದ ಸ್ವಲ್ಪ ದೂರಕ್ಕೆ. ಇದು ಹಳೆ ಊರು. ಬಹುಶಃ ಇದು ಕೆಂಪೇಗೌಡರ ಕಾಲದ ರಣಬೈರೇಗೌಡರ ಕಾಲದ ಊರಿದು. ಈ ಕಡೆಯಿಂದ ಯಾರನ್ನ ಬಂದರೆ ಅಲ್ಲಿ ಕೂತ್ಕೊಂಡು ಬರ್ಕೊಂಡು ಹೋಗ್ತಾ ಇದ್ದಾರೆ. ಓಕೆ, ಅದು ಆಶ್ರಮ, ಒಂದು ಮಠ, ಒಂದು ಆಶ್ರಮ, ಊರಿಗೊಂದು ಆಶ್ರಮ ಇರ್ತಲ್ಲ ಆ ಥರ. ಹಳೆ ಮನೆಯಾಗ ಸರ್, ನಮ್ಮ ತಾತನ ಮುತ್ತಾತನವರು ಇಲ್ಲೇ ಬದುಕಿ ಬಾಳಿರೋದು. ಇದು ಕಲ್ಲುಗಳು, ಇದೆಲ್ಲ ಪಾಯ ತೆಗೆದಿರೋ ಮನೆಗಳು. ಅಲ್ಲಿ ನೋಡಿದ್ವಿ. ಓಕೆ, ಅದೆಲ್ಲ ಪಾಯ ತೆಗೆದಿರೋ ಮನೆ. ಅವಾಗ ಮಣ್ಣ ಕಟ್ತಾ ಇರೋರು. ಇದೆಲ್ಲ ಹಳೆ ಮನೆಗಳು. ಹಳೆ ಮನೆ ಅಂದರೆ ಹಳೆ ಉತ್ತೂರಲ್ಲಿತ್ತು. ಕೆಂಪೇಗೌಡರು ವಂಶಸ್ಥರಲ್ಲಿದ್ರು ಅನ್ನೋ ಕುರುಹವಲ್ಲ. ಹಳೆ ಗುಟ್ಲೂರು, ಹಳೆ ಉತ್ತೂರು, ಮಜ್ರ. ಇದು ಊರಿದು. ನಮ್ಮ ತಾತನವರು ಹಿರಿಯರು. ಇಲ್ಲೆಲ್ಲ ಬದುಕಿ ಇದೇ ಕಲ್ಲುಗಳು, ಇದೇ ಪಾಯಗಳು. ಹೌದು ಹೌದು. ಹಳೆ ಮನೆ ತೋರಿಸಿ ಸರ್ ನೋಡಿ. ಇದು ಹುತ್ತೂರಿನ ಹಳೇ ಒಂದು ಕಟ್ಟಡ ಅನ್ನಕ್ಕೆ ನೋಡಿ. ಇದು ಎಷ್ಟು ಸಾಕ್ಷಿ ಹೇಳ್ತಾ ಇದೆ. ಆವಾಗಿನ ಕಾಲದಲ್ಲಿ ಮಣ್ಣು ಪೂರ್ತಿ ಮಣ್ಣಿನ ಗೋಡೆ. ಆ ಮಣ್ಣು ನೋಡಿ ಎಂತ ಕಲ್ಚೋ ಪುಡಿ ಹಾಕೋರೆ. ಎಷ್ಟು ಸಾವಿರ ವರ್ಷ ಆಗೈತೋ. ಎಷ್ಟು ಅದ್ಭುತವಾದ ನೋಡಿ. ಕೆಂಪೇಗೌಡರ ಕಾಲದ ಮನೆ ನೋಡಿ ಹೇಗಿದೆ. ಸೇಮ್ ದೀಪ ಹಾಕಕ್ಕ, ದೀಪ ಇಡೋಕ್ಕೆ. ಅವಾಗೆಲ್ಲ ಬೆಳಕಿಲ್ಲಲ್ಲ, ಕರೆಂಟು. ಗೋಡಲ್ಲಿ ದೀಪ ಇಟ್ಟು ನೋಡಿ ಕರಿ ಮಸಿ ಹೆಂಗಾಗ್ಬಿಟ್ಟದ ನೋಡಿ. ಹೌದು, ಮಸಿ ಆಗ್ಬಿಟ್ಟದೆಲ್ಲ. ತುಂಬ ಗಮನಿಸಿದ್ರೆ ಸೇಮ್ ವಿಜಯನಗರ ಕಾಲದ ಅರಸರ ಕೋಟೆ ಬಾಗಿಲು ರಚನೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಸಹಜವಾಗಿ ಸೇಮ್ ಹಂಪೆ ಅಥವಾ ವಿಜಯನಗರದಲ್ಲಿ ನೀವು ನೋಡೋವಂಥ ಸೇಮ್ ಬಂಡೆನಾ ಅಲ್ವಾ? ಯಾಕಂದರೆ ಕೆಂಪೇಗೌಡರ ವಂಶಸ್ಥರು ವಿಜಯನಗರ ಸಾಮ್ರಾಜ್ಯದ ಸಾಮಂತರು. ಅದು ನಿಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ. ಕೆಂಪೇಗೌಡರು ಕೂಡ ವಿಜಯನಗರ ಸಾಮ್ರಾಜ್ಯದ ಸಾಮಂತರೇ ನೋಡಿ. ಈ ಥರ ಬಂಡೆ. ಈ ಕಡೆ ಒಂದು ನೋಡಿ, ಇಲ್ಲಿ ಒಂಥರ ಕೋಟೆ ಗೋಡೆಯ ಅಥವಾ ಕೋಟೆಯ ದ್ವಾರ ಬಾಗಿಲಿನ ಪ್ರಾರಂಭದಲ್ಲಿ ಒಂದು ಕಾವಲು ಗೋಪುರ ಅಥವಾ ಸುಂಕದ ಕೇಂದ್ರ ಇರ್ತಿತ್ತಲ್ಲ, ಆ ಥರದ್ದು ಒಂದು ಮನೆ ನೋಡಿ. ಎಷ್ಟು ಚೆನ್ನಾಗಿದೆ. ಇಲ್ಲೊಂದು ದ್ವಾರ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಲ್ಲಿ ಇತ್ತಂತೆ ದ್ವಾರ. ಈ ಊರಿನ ಹಿರಿಯರೆಲ್ಲ ನೋಡೋರೆ ಆ ದ್ವಾರನ. ಇಲ್ಲೊಂದು ದ್ವಾರ ಇತ್ತಂತೆ. ಇದೆಲ್ಲ ಸಣ್ಣವರಿದ್ದಾಗ ಆಡ್ತಿದ್ದ ಜಾಗ ಅಂತ ನೋಡಿ. ಇದೆಲ್ಲ ಕೋಟೆ ಗೋಡೆ ಇತ್ತು ಪೂರ್ತಿ. ಇದ್ರೊಳಗಡೆ ಕೋಟೆ ಪ್ರದೇಶ ಅಂದರೆ ಹಳೆಯ ಕೆಂಪೇಗೌಡರ ವಂಶಸ್ಥರ ಸಾಮ್ರಾಜ್ಯ. ಇದನ್ನು ಬಿಟ್ಟು ರಣಬೈರೇಗೌಡರು ಮುಂದಕ್ಕೆ ಆವತಿಯಿಂದ ಮುಂದಕ್ಕೆ ಯಲಹಂಕದಿಂದ ಮುಂದಕ್ಕೆ ಕೆಂಪೇಗೌಡರು ಬೆಂಗಳೂರು ಕಟ್ಟಿದಂಥದ್ದು. ಎಂಥ ರೋಚಕ ಕಥೆ. ಸುಮಾರು 489 ವರ್ಷಗಳ ಹಿಂದೆ ಬೆಂಗಳೂರನ್ನು ಸ್ಥಾಪಿಸಿದಂತಹ ಹೆಮ್ಮೆಯ ಬೆಂಗಳೂರು ಸ್ಥಾಪಕ ಕೆಂಪೇಗೌಡರ ಹಿರಿಯರು ಇದ್ದಂಥ ಜಾಗ ಸ್ನೇಹಿತರೆ. ಇದು ಹುತ್ತೂರು, ಕೋಲಾರ ಜಿಲ್ಲೆ, ಕೋಲಾರ ತಾಲೂಕಿಗೆ ಬರುತ್ತೆ. ಮುಳಬಾಗಿಲು ರಸ್ತೆಯಲ್ಲಿದೆ ಇದು ನೋಡಿ. ಇದು ಹುತ್ತೂರಿದು. ಇಲ್ಲಿಗೆ ಬಂದು ಇಲ್ಲಿ ಎಲ್ಲ ಕೆಂಪೇಗೌಡರ ವಂಶಸ್ಥರ ಕುರುಹುಗಳನ್ನು ಹುಡುಕಿ, ಇಲ್ಲಿರೋ ಹಳೆ ಕೋಟೆಯ ಕುರುಹುಗಳು, ಹಳೆ ದೇವಾಲಯ, ಆ ಕೋಟೆಯ ಬಾಗಿಲು ಎಲ್ಲ ಹುಡುಕಿ ನಮ್ಗೆ ತುಂಬ ಸಂತೋಷ ಆಯಿತು. ಇದಕ್ಕೆ ಸಹಕರಿಸಿದ ಈ ಭಾಗದ ಈ ನಮ್ಮ ಗೆಳೆಯರಿಗೆ, ನಮ್ಮ ಹಿರಿಯರಿಗೆ ಭಾಳ ಧನ್ಯವಾದ. ಮತ್ತು ಮೊರಸು ಒಕ್ಕಲಿಗರ ನಾಡಿದು ಯಾವ್ದು ಹೇಳಿ? ಕೋಲಾರ, ಮುಳುಬಾಗಿಲು, ಈ ಕಡೆ ಚಿಕ್ಕಬಳ್ಳಾಪುರ, ಹೊಸಕೋಟೆ, ಈ ಮಾಲೂರು, ಮಾಸ್ತಿ, ವೇಮಗಲ್ಲು, ಬೇತಮಂಗಲ, ಈ ಪ್ರದೇಶ ಇದೆಯಲ್ಲ ಹಳೆ ಭಾಗ, ಇವೆಲ್ಲ ಮೊರಸು ಒಕ್ಕಲಿಗರ ನಾಡು. ಮೊರಸು ನಾಡು ಅಂತ ಕರೀತಾರೆ. ಇವರೆಲ್ಲ ಮರೆ ಹಾಕ್ಕೊಳ್ಳೋದು ಅಂತ ಕೂಡ ಕರೀತಾರೆ, ಮೊರಸು ನಾಡು ಅಂತ. ಆದರೆ ಇಲ್ಲಿ ಮುಖ್ಯವಾಗಿ ದ್ವಿಭಾಷೆ ಅಂದರೆ ಕನ್ನಡ ತೆಲುಗು ಕೂಡ ಮಾತಾಡ್ತಾರೆ. ಇದು 2 ಭಾಷೆ ಸುಲಲಿತವಾಗಿ ಸರಾಗವಾಗಿ ಬರುತ್ತೆ ಈ ಭಾಗದ ಜನರಿಗೆ. ಯಾಕಂದರೆ ಇದು ಆಂಧ್ರದ ಗಡಿ ಭಾಗ ಆಗಿರೋದ್ರಿಂದ ಎಷ್ಟೋ ಜನಕ್ಕೆ ತಮಿಳು ಕೂಡ ಬರುತ್ತೆ. ಯಾಕಂದರೆ ಇತ್ಲಾಗ ಹೋಗ್ಬಿಟ್ರೆ ನಿಮಗೆ KGF ಆಮೇಲೆ ತಮಿಳ್ನಾಡಲ್ಲಿ ಶುರು ಆಗ್ಬಿಡುತ್ತೆ. ಸೊ ಹಾಗಾಗಿ ತಮಿಳು ಕೂಡ ಬರುತ್ತೆ. ಇದೊಂಥರ ತ್ರಿಭಾಷಾ ನಾಡು. ಹಾಗಾಗಿ ಇದೊಂಥರ ಮೊರಸು ನಾಡು. ಹಾಗಾಗಿ ಧನ್ಯವಾದ. ಬೆಂಗಳೂರು ಕಟ್ಟಿದ ಕೆಂಪೇಗೌಡರ ಕುರುಹುಗಳು ಇಲ್ಲಿಂದ ಶುರುವಾಗಿರುತ್ತದೆ, ಅವ್ರ ಮೂಲ ಹಿರಿಯರ ನೆಲೆಗಳು. ಹಾಗಾಗಿ ಕೆಂಪೇಗೌಡರು ಮತ್ತು ಅವ್ರ ವಂಶಸ್ಥರು ಮೂಲ ಕನ್ನಡಿಗರು, ಅಚ್ಚ ಕನ್ನಡಿಗರು ಅಂತ ಹೇಳೋದ್ರಲ್ಲಿ ಯಾವ ವಿವಾದವೂ ಇಲ್ಲ, ನಿರ್ವಿವಾದ ಅಂತ ಹೇಳ್ತಾ ಇದಕ್ಕೆಲ್ಲ ಸಹಕರಿಸಿದ ನನಗೆ ಈ ಪುಸ್ತಕಗಳು ನಮ್ಮ ಶಾಸನ ತಜ್ಞರು, ಇತಿಹಾಸಕಾರರು, ಪಾಂಡುಕುಮಾರ್ ಅವರು, MG ಮಂಜುನಾಥ್ ಅವರು, ದೇವರಕೊಂಡ ರೆಡ್ಡಿ ಅವ್ರ ಪುಸ್ತಕಗಳು ಎಲ್ಲ ನಂಗೆ ಸಹಕರಿಸಿವೆ. ಧನ್ಯವಾದ. ಜೊತೆಗೆ ಈ ಸ್ಥಳೀಯರು ಸಹಕರಿಸಿದ್ದಾರೆ, ಅವರೆಲ್ಲರಿಗೂ ಧನ್ಯವಾದ. ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ರು, ಅದನ್ನು ನೆನೆಸ್ಕೊಳ್ಳೋಣಂತೆ. ಆ ಬೆಂಗಳೂರು ಇಲ್ಲ ಅಂದರೆ ಇವತ್ತು IT ಇಲ್ಲ, BT ಇಲ್ಲ. ಹಾಗಾಗಿ ಅದು ನೆನೆಸ್ಕೊಳ್ಳೋಣ ಅಂತ ಕೇಳ್ಕೊತಾ, ಬೆಂಗಳೂರಲ್ಲಿ ಯಾರೇ ಇರಲಿ, ಯಾವ ಭಾಷೆಯವರಾಗಲಿ, ಮೊದಲು ಕೆಂಪೇಗೌಡರು ನೆನೆಸ್ಕೊಳ್ಳೋಣ ಅಂತ ಕೇಳ್ಕೊತೀನಿ. ಧನ್ಯವಾದ. ಈ ಸಂಚಿಕೆ ಸರಣಿ ಮುಂದೋಗೋಣ ಬನ್ನಿ. ಧನ್ಯವಾದ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.